ಗುಡ್ ಮಾರ್ನಿಂಗ್. ಬಿಗ್ ಮಾರ್ನಿಂಗ್ನಲ್ಲಿ ಬಿಗ್ ಬುಲೆಟ್ ಬಿಗ್ ಇಂಪ್ಯಾಕ್ಟ್ನ ಸ್ಟೋರಿ ನೋಡೋಣ. ಚುನಾವಣೆ ಬಂದಾಗ ಏನಾಗುತ್ತೆ, ಎಲ್ಲರೂ ಕೂಡ ಜನರ ಮನೆ ಬಾಗಿಲಿಗೆ ಹೋಗ್ತಾರೆ. ಅವರು ಕಷ್ಟ ಹೇಳಿದರೆ ಆಯಿತು ಮಾಡಿಕೊಡ್ತೀವಿ ನಾವಿದ್ದೀವಲ್ಲ ಅಂತ ಹೇಳ್ತಾರೆ. ಆಮೇಲೆ ಆ ಕಡೆ ತಲೆ ಕೂಡ ಹಾಕಿ ನೋಡಲ್ಲ. ಇಲ್ಲಿ ಒಂದು ಕುಟುಂಬದ ಪರಿಸ್ಥಿತಿಯನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಇಲ್ಲಿಗೆ ಯಾಕೆ ಜಿಲ್ಲಾಧಿಕಾರಿಗಳಿಲ್ವಾ, MLA ಇಲ್ವಾ, MP ಇಲ್ವಾ, ತಹಶೀಲ್ದಾರ್ ಇಲ್ವಾ, PDO ಇಲ್ವಾ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಇಲ್ವಾ? ಯಾಕೆ ಇವರ ಬಗ್ಗೆ ನೀವು ಗಮನ ಹರಿಸ್ತಾ ಇಲ್ಲ? ಕೆರೆಗೋಡಿಗೆಲ್ಲ ಓಡೋಗ್ಬಿಟ್ರಿ, ಇಲ್ಲಿಗೆ ಓಡೋಡ್ ಬನ್ನಿ. ಏನು ಸ್ಟೋರಿ ನೋಡೋಣ ಬನ್ನಿ. ಎಸ್, ಕತ್ತಲು ಕೋಣೆಯಂತಿರೋ ಪ್ಲಾಸ್ಟಿಕ್ ಟೆಂಟ್ಗಳು, ಕ್ಯಾಂಡಲ್ ದೀಪದ ಬೆಳಕಿನಲ್ಲಿ ಓಡಾಟ, ನೀರಿಗಾಗಿ ಪರದಾಟ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ದುಂಡಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ. ಹಕ್ಕಿಪಿಕ್ಕಿ ಜನಾಂಗದವರಾದ ಇವರು 50 ವರ್ಷಕ್ಕೂ ಮೇಲ್ಪಟ್ಟು ಇಲ್ಲಿ ವಾಸ ಮಾಡುತ್ತಿದ್ದಾರೆ. 25ಕ್ಕೂ ಹೆಚ್ಚು ಕುಟುಂಬಗಳು ಸರ್ಕಾರಿ ಜಾಗದಲ್ಲಿ ವಾಸ ಮಾಡುತ್ತಿದ್ದಾರೆ. ಇವರ ಬಳಿ ಆಧಾರ್ ಕಾರ್ಡ್ ಹಾಗೂ ವೋಟರ್ ID ಕೂಡ ಇದೆ. ಚುನಾವಣೆ ಬಂದಾಗ ಮತವನ್ನ ಕೇಳಲು ಜನಪ್ರತಿನಿಧಿಗಳು ಬರುತ್ತಾರೆ. ಆದರೆ ಮೂಲಭೂತ ಸೌಕರ್ಯ ಮಾತ್ರ ಮರೀಚಿಕೆಯಾಗಿ ಉಳಿದಿದೆ. ಇವರಿಗೆ ಇದುವರೆಗೂ ಮನೆ ಭಾಗ್ಯ ಸಿಕ್ಕಿಲ್ಲ, ವಿದ್ಯುತ್ ಭಾಗ್ಯ ಇಲ್ಲವೇ ಇಲ್ಲ. ಹೋಗ್ಲಿ, ಬೀದಿ ದೀಪದಲ್ಲಿ ಜೀವನ ಸಾಗಿಸುವ ಎಂದ್ರೆ ಅದನ್ನೂ ಹಾಕಿಲ್ಲ. ಮಕ್ಕಳು ಕ್ಯಾಂಡಲ್ ದೀಪದಲ್ಲಿಗೆ ಓದಬೇಕು. ಇನ್ನು ಶೌಚಾಲಯವಿಲ್ಲದೆ ಇವರ ಗೋಳು ಕೇಳುವವರು ಇಲ್ಲದಂತೆ ಆಗಿದೆ. ನಮಗೆ ಮಕ್ಕಳಿಗೆಲ್ಲ ಅಂತಂದರೆ ಓದೋದಕ್ಕೆ ಓಡಾಡೋದಕ್ಕಾಗಲಿ ಮತ್ತು ಶೌಚಾಲಯ ಆಗಲಿ ನೀರಿನ ವ್ಯವಸ್ಥೆನೂ ಸರಿಯಾಗಿಲ್ಲ. ತುಂಬ ಕಷ್ಟ ಆಗ್ತಿದೆ ಸರ್. ಇಲ್ಲಿ ನೀರಂತಂದರೆ ಒಂದೇ ಹಾಕ್ಸ್ಕೊಟ್ಟಿದ್ದಾರೆ, ಒಂದು ಟ್ಯಾಪ್ ಹಾಕ್ಸ್ಕೊಟ್ಟಿದ್ದಾರೆ. ಆದರೆ ಒಂದೊಂದು ಟೈಮ್ ನೀರು ಚೆನ್ನಾಗಿ ಬರೋದಿಲ್ಲ ಅದರಿಂದನೇ ಹುಷಾರಿಲ್ದಂಗೆ ಆಗೋದು. ಶಾಲೆಗೆ ಹೋಗೋಕ್ಕಾಗೋದಿಲ್ಲ, ಮನೇಲೇನೇ ಇರೋಂಗಾಗುತ್ತೆ ಸರ್. ಅಪ್ಪ ಅಮ್ಮನೂ ಅವಾಗ ಕೆಲ್ಸಕ್ಕೆ ಹೋಗೋಕ್ಕಾಗೋದಿಲ್ಲ. ಅವ್ರು ಕೆಲ್ಸಕ್ಕೆ ಹೋದ್ರೇ ನಮಗೆ ಓದೋದಕ್ಕಾಗಲಿ ಎಂಥದಕ್ಕಾಗಲಿ ತಿನ್ನೋದಕ್ಕಾಗಲಿ ತರಿಸ್ಕೊಡೋಕ್ಕಾಗೋದು. 48 ವರ್ಷ ಆಯ್ತು ನಾನು ಹುಟ್ಟಿ ಬೆಳೆದಿದ್ದಿಲ್ಲ. ನಮ್ಗೆ ಯಾವುದೇ ರೀತಿಯೂ ಸೌಲಭ್ಯ ಇಲ್ಲ. ಮಕ್ಕಳು ಮರಿ ಓದ್ಸೋಕ್ಕೂ ಮಳೆಗಾಲದಲ್ಲೆಲ್ಲ ಭಾರಿ ಕಷ್ಟ ಸರ್. ಒಂದು ದೀಪದ ಇಟ್ಕೊಂಡು ಜೀವನ ಮಾಡೋಕ್ಕೂ ಕಷ್ಟ ಆಗ್ಬಿಟ್ಟೈತೆ. ಕೂಲಿ ಮಾಡಬೇಕು, ತಂದು ತಿನ್ನಬೇಕು ಸರ್. ಅಂಥದ್ರಲ್ಲಿ ನಮ್ಗೆ ಯಾವುದೇ ರೀತಿ ಸೌಲಭ್ಯ ಕೊಡ್ತಾ ಇಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ಓಟು ಅದು ಕೇಳಕ್ಕೆ ಬರ್ತಾ ಇತ್ತು. ಮತ್ತು ನೀವು ಸತ್ತೋಗಿರೋ ಬದುಕಿರೋ ಅಂತ ತಿರುಗಿ ನೋಡೋಕ್ಕೂ ಬರೋಕ್ಕಿಲ್ಲ ಸರ್. ಇನ್ನು ಇವರು ನಮಗೆ ಮೂಲಭೂತ ಸೌಕರ್ಯ ಕೊಡಿ ಅಂತ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾಧಿಕಾರಿಯವರೆಗೂ ಮನವಿ ಮಾಡಿದ್ದಾರೆ. ಅಧಿಕಾರಿಗಳು ಇದುವರೆಗೂ ಭರವಸೆಯನ್ನು ಕೊಟ್ಟು ಕಳುಹಿಸಿದ್ದಾರೆಯೇ ಹೊರತು ಯಾವುದೇ ಪ್ರಯೋಜನವೂ ಆಗಿಲ್ಲ. ಇಲ್ಲಿ ನಡ್ಕ ಬರಬೇಕಾದ್ರೆ ಒಂದು ಹಾವು ಹಲ್ಲಿಗಳು ಏನೋ ಒಂದು ಇರ್ತದೆ. ಆ ಸಮಯದಲ್ಲಿ ಅನಾಹುತಗಳಾಗ್ತದೆ. ಅದಕ್ಕೆ ನಾವು ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ವಿ. ಸಾಕಷ್ಟು ಬಾರಿ ಅವರು ಕೂಡ ಇಲ್ಲಿ ಜನಾಂಗದವರು ಮನವಿ ಕೊಟ್ಟಿದ್ದಾರೆ. ಯಾವುದೇ ನ್ಯಾಯ ಸಿಕ್ಕಿಲ್ಲ, ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ನಾವು ನಿಮ್ಮ ಮಾಧ್ಯಮದವ್ರ ಮುಖಾಂತರ ಈ ಒಂದು ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವ್ರ ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ ಎಲ್ಲ ಇಲ್ಲಿದೆ. ಇವ್ರಿಗೊಂದು ಮೂಲಭೂತ ಸೌಕರ್ಯ ಅಂದರೆ ಕರೆಂಟ್ ಬೇಕು ಮೊದಲಿಗೆ. ಎರಡನೇದಾಗಿ ಅವ್ರಿಗೆ ಟಾಯ್ಲೆಟ್, ಬಾತ್ರೂಮು, ಶೌಚಾಲಯ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಸಮೇತ ಇಲ್ಲ. ಎಲ್ಲ ಇವ್ರು ಮಾಡಿಕೊಡ್ಬೇಕು. ಅಧಿಕಾರಿಗಳು ಬಂದು ಇವ್ರಿಗೆ ಮಾಡಿಕೊಡ್ಬೇಕು. ಯಾಕಂದರೆ ಒಂದು 50 ವರ್ಷದಿಂದ ಇಲ್ಲಿದ್ದಾರೆ. ಪಾಪ 50 ವರ್ಷದಿಂದ ಇದ್ದಾರೆ ಅಂದರೆ ಇವ್ರಿಗೊಂದು ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಅಂದರೆ ಅಧಿಕಾರಿಗಳು ಎಂಥ ಅಧಿಕಾರಿಗಳಿರ್ಬೋದು? ಯಾಕೆಂದರೆ ಬಡವರಿಗೆ ಎಲ್ಲ ಮಾಡಿಕೊಡ್ಬೇಕು ಅಂತ ಸರ್ಕಾರದ ಆದೇಶ ಇದೆ. ಆದರೆ ಬಡವರಿಗೆ ಏನೂ ಆಗ್ತಾ ಇಲ್ಲ ಇಲ್ಲಿ. ಯಾಕೆಂದರೆ ಇವರು ತುಂಬ ಕಡು ಬಡವರು. ಇವರ ಧ್ವನಿ ಕೇಳ್ತಾ ಇಲ್ಲ. ಒಟ್ನಲ್ಲಿ ಇಷ್ಟು ವರ್ಷದಿಂದ ಇವರು ವಾಸವಿದ್ದರೂ ಇವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತು ಇವರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕಿದೆ. ನೋಡಿ, 50 ವರ್ಷಕ್ಕೂ ಮೇಲ್ಪಟ್ಟು 25 ಕುಟುಂಬಗಳಲ್ಲಿ ವಾಸ ಮಾಡ್ತಾ ಇದೆ ಕೊಡಗು ಜಿಲ್ಲೆ ಶನಿವಾರ ಸಂತೆ ಗ್ರಾಮ ಪಂಚಾಯಿತಿ. ಇವರನ್ನ ಕೇಳೋರಿಲ್ಲ ಇಲ್ಲಿ ತನಕ. ನಮಗೆ ಅದಕ್ಕೆ ಆಶ್ಚರ್ಯ ಆಗೋದು. ಈಗ ಎಲ್ಲೋ ಕೂಡ ಈಗ ಅಲ್ಲಿ ಕೆಲವು ಕಡೆ ಅಲ್ಲಿ ಒಂದು ದೇವಸ್ಥಾನ ಇದೆ ಮತ್ತು ಓಕೆ, ಆದರೆ ಈ ಜನರ ಬಗ್ಗೆ ಯಾರೂ ಕಾಳಜಿ ವಹಿಸ್ತಾ ಇಲ್ಲ. ಆಮೇಲೆ ಆಧಾರ್ ಕಾರ್ಡ್ ಹಾಗೂ ವೋಟರ್ ID ಇದೆ, ಆದರೆ ಸೌಕರ್ಯ ಇಲ್ಲ. ನಾವು ಹೇಳ್ತೀವಿ ಇಷ್ಟು ಲಕ್ಷ ಮನೆ ಕಟ್ಟು. ನರೇಂದ್ರ ಮೋದಿ ಅವರು ಹೇಳಿದ್ರು 4 ಕೋಟಿ ಮನೆ. ಇವ್ರಿಗೆ ಯಾಕೆ ಸಿಗಲ್ಲ ಅಂತ ನಾನು ಕೇಳೋದು. ರಾಜ್ಯ ಸರ್ಕಾರ ಹೇಳುತ್ತೆ ನಾವು 25 ಲಕ್ಷ 5 ವರ್ಷದಲ್ಲಿ ಮನೆ ಕಟ್ಟು, ಇವ್ರಿಗೆ ಯಾಕೆ ಸಿಗಲ್ಲ ಅಂತ. ಆಮೇಲೆ ಏನು ಗೊತ್ತೇನ್ರಿ, ಇವ್ರಿಗೆ ಕೊಟ್ಟೋ ಮನೆ ಏನು ಇವರು ಹೆಂಗೆ ಹೇಳ್ತಾರೆ ಅಂತಂದರೆ ಏನು 10 ಲಕ್ಷ ಕೊಟ್ಟು 10 ಲಕ್ಷನೂ ಇಲ್ಲ. ಕೆಲವು ಮನೆಗಳು 1.5 ಲಕ್ಷ ರೀ, 3 ಲಕ್ಷ. ಆಮೇಲೆ ಇವತ್ತು ನಾವು ಏನು ಹಣಕಾಸು ಆಯೋಗದ ಮಾತಾಡ್ತೀವಲ್ವಾ, ಕಡಿಮೆ ಮಾಡಿದ್ದಾರೆ. ಇದನ್ನು ಜಾಸ್ತಿ ಮಾಡ್ತಾನೆ ಇಲ್ಲ. ಇಂದಿರಾ ಆವಾಸ್ ಯೋಜನೆ ಇರ್ಬೋದು, ಅಟಲ್ ಆವಾಸ್ ಯೋಜನೆ ಇರ್ಬೋದು, ಅಂಬೇಡ್ಕರ್ ಆವಾಸ್ ಯೋಜನೆ ಇರ್ಬೋದು. 2 ಲಕ್ಷದಲ್ಲಿ ಎಂಥ ಮನೆ ಕಟ್ಬೋದು ರೀ? ಅದನ್ನೂ ಕಟ್ಟಿಕೊಡೋಕ್ಕೆ ನಿಮ್ಗೆ ಆಗ್ತಿಲ್ಲ 50 ವರ್ಷಗಳಿಂದ. ಗೀತಾ ಹರೀಶ್ ಶನಿವಾರ ಸಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹರೀಶ್ ಶನಿವಾರ ಸಂತೆ PDO, ಮಂತರಗೌಡರು MLA, ಆಮೇಲೆ ವರ್ಣಿತ್ ನೇಗಿ CO ಜಿಲ್ಲಾ ಪಂಚಾಯತ್,
ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ಈ ಬಡ ಕುಟುಂಬಗಳಿಗೆ ಒಂದು ಒಳ್ಳೇದು ಮಾಡೋದನ್ನು ಮಾಡಿರಿ. ಇಷ್ಟೆಲ್ಲ ತೆರಿಗೆ ದುಡ್ಡು ಬದ್ದಕ್ಕೆಲ್ಲ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಶನಿವಾರ ಸಂತೆ ಗ್ರಾಮ ಪಂಚಾಯತಿಯಲ್ಲಿ ಬರುವಂಥ ಈ ಕುಟುಂಬ 50 ವರ್ಷಗಳಿಂದ 25 ಕುಟುಂಬಗಳು ಇದೇ ಥರ ವಾಸ ಮಾಡ್ತಾ ಇದೆ. ಆದಷ್ಟು ಬೇಗ ಇವರಿಗೆ ಮನೆ ಸಿಗಲಿ ಅಂತೇಳಿ ಹಾರೈಸ್ತಾ ಇದ್ದೀವಿ. ಕೇಂದ್ರದಿಂದ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ. ದೆಹಲಿಯಲ್ಲಿ ಆಲ್ರೆಡಿ ಡಿಕೆ ಬ್ರದರ್ಸ್ ಆಗಮನ ದೆಹಲಿಗೆ ಆಗಿದೆ. ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾಸಕರು ಪ್ರತಿಭಟನೆಗೆ ಗೈರಾಗಬಾರದು, ಯಾರು ಕೂಡ ಆ ರೀತಿ ಎಚ್ಚರಿಕೆ ವಹಿಸಬೇಕು ಅನ್ನುವಂತ ವಿಚಾರ ಶಾಸಕರ ಹಾಜರಾತಿ ಖಾತ್ರಿ ಪಡಿಸಿಕೊಳ್ತಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆ ಎಲ್ಲ ಶಾಸಕರು ಧರಣಿಗೆ ಹಾಜರಾಗುವಂತೆ ಖಡಕ್ ಸೂಚನೆ ನೀಡಲಾಗಿದೆ. ಎಲ್ಲ ಶಾಸಕರು ಅವರ ಖರ್ಚಿನಲ್ಲಿ ಬರುವಂತೆ ಸೂಚನೆ ಕೊಟ್ಟಿದೆ ಅಂತೆ ಪಕ್ಷ. ಗೈರಾಗದಂತೆ ಖುದ್ದು ಶಾಸಕರಿಗೆ ಕರೆ ಮಾಡಿ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸೂಚನೆ ಕೊಡ್ತಿದ್ದಾರೆ. ನಿನ್ನೆಯಿಂದಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್, ಸಂಸದ ಡಿಕೆ ಸುರೇಶ್ ಇಬ್ರು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು. ನಾಳೆ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕರು ಕೂಡ ದೆಹಲಿಯಲ್ಲಿ ಇರಬೇಕು, ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು, ಯಾರು ಕೂಡ ಗೈರಾಗಬಾರದು ಅನ್ನುವಂತ ಎಚ್ಚರಿಕೆ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಪ್ರತಿಯೊಬ್ಬರಿಗೂ ಕರೆ ಮಾಡಿ ಸೂಚನೆ ಕೊಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ಹಾಜರಾಗಬೇಕು. ಕಾರಣ ಎಲ್ಲೂ ಕೂಡ ಶಾಸಕರ ಗೈರಾಗ್ಬಿಟ್ರೆ ಇವರಲ್ಲಿ ಒಗ್ಗಟ್ಟಿಲ್ಲ, ಯಾವ ಶಾಸಕರು ಬಂದಿಲ್ಲ ಅನ್ನೋದು ಕೂಡ ವಿಪಕ್ಷಗಳಿಗೆ ಆಹಾರ ಆಗಬಹುದು ಅನ್ನುವಂತ ಆತಂಕ. ಹಾಗಾಗಿ ನಾವು ಒಗ್ಗೂಡಿ ನಮ್ಮ ರಾಜ್ಯಕ್ಕೆ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನು ಮುಂದಿಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬೀಳುವ ಪ್ರಯತ್ನ ನಾಳೆ ಇಡೀ ದಿನ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಾರೆ ದೆಹಲಿಯಲ್ಲಿ. ಇನ್ನು ಈ ಹೋರಾಟ ಪಕ್ಷಾತೀತ ಹೋರಾಟ, ಅದನ್ನ ನಿರೂಪಣೆ ಮಾಡೋದಕ್ಕೆ ಈಗ ಬಿಜೆಪಿಯ ಸಂಸದರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ದಾರೆ. ಮೊದಲಿನಿಂದನೂ ಕೂಡ ಇವರು ಹೇಳ್ತಾ ಬರ್ತಾ ಇದ್ದದ್ದು ಇದು ಪಕ್ಷದ ವಿರುದ್ಧ ಹೋರಾಟ ಅಲ್ಲ, ಪಕ್ಷವನ್ನ ಮೀರಿದ್ದು ಅಥವಾ ಪಕ್ಷಾತೀತ ಹೋರಾಟ ಅಂತ ಹೇಳ್ತಾ ಇದ್ರು. ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ಬಿಜೆಪಿಯವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಸ್ವತಃ ಸಿಎಂ ಸಿದ್ದರಾಮಯ್ಯ ಈಗ ಬಿಜೆಪಿಯ ಸಂಸದರಿಗೆ ಪತ್ರವನ್ನ ಬರೆದಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಖುದ್ದು ಸಿಎಂ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದು ರಾಜಕೀಯ ಪ್ರತಿಭಟನೆ ಅಲ್ಲ ಅಂತ ಈ ಹಿಂದೆ ಮುಖ್ಯಮಂತ್ರಿಗಳು ಹೇಳಿದ್ರು. ಅದನ್ನ ನಿರೂಪಿಸೋದಕ್ಕೆ ಈಗ ಸಂಸದರೆಲ್ಲರಿಗೂ, ಬಿಜೆಪಿಯ ಸಂಸದರಿಗೆ ಪತ್ರವನ್ನ ಬರೆದಿದ್ದಾರೆ. ಈಗಾಗಲೇ ಹೇಳ್ತಾ ಇದ್ದೆ, ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿಯ ಸಂಸದರಿಗೆ ಪತ್ರವನ್ನ ಬರೆದಿದ್ದಾರೆ ಅಂತ. ಪತ್ರದ ಒಂದು ಪ್ರತಿ ನನ್ನ ಕೈಯಲ್ಲಿದೆ. ಸಿಎಂ ಸಿದ್ದರಾಮಯ್ಯ ಅವರು ಬರೆದಿರುವಂತಹ ಪತ್ರ ಬಿಜೆಪಿಯ ಸಂಸದ LS ತೇಜಸ್ವಿ ಸೂರ್ಯ ಅವರಿಗೆ. ಈ ಪತ್ರದಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಟಾಂಗ್ ಕೊಟ್ಟಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪಕ್ಷಾತೀತ ಹೋರಾಟ ಅನ್ನೋದನ್ನ ಈ ಪತ್ರದ ಮೂಲಕ ಸಾಬೀತುಪಡಿಸಿದ್ದಾರೆ. ಹಾಗಿದ್ರೆ ಈ ಪತ್ರದಲ್ಲಿ ಮನವಿಯ ಮುಖಾಂತರ ಕೊಟ್ಟಿರುವಂತಹ ಟಾಂಗ್ ಏನು, ಪ್ರಸ್ತಾಪ ಮಾಡಿರುವಂತಹ ವಿಚಾರಗಳೇನು ಅನ್ನೋದನ್ನ ನೋಡ್ತಾ ಹೋದ್ರೆ, ಒಂದು ವಿಶೇಷವಾದ ಸಂದರ್ಭದಲ್ಲಿ ಈ ಪತ್ರವನ್ನ ತಮಗೆ ಬರೆಯುತ್ತಿದ್ದೇನೆ. ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋ ನಿರಂತರ ಅನ್ಯಾಯ ಮತ್ತು ಕರ್ನಾಟಕದ ವಿಚಾರವಾಗಿ ಕೇಂದ್ರ ಸರ್ಕಾರ ತೋರುತ್ತಿರುವ ಮಲತಾಯಿ ಧೋರಣೆಯು ತಮಗೆ ಈಗಾಗಲೇ ತಿಳಿದ ವಿಷಯ. ಇದರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ, ದೇಶದ ಗಮನ ಸೆಳೆಯೋದಕ್ಕೆ ತೀರ್ಮಾನ ಮಾಡಲಾಗಿದೆ. ರಾಜ್ಯದ ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು, ಶಾಸಕರು, ಸಂಸದರು ಸೇರಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಫೆಬ್ರವರಿ 7ನೇ ತಾರೀಕು ಅಂದರೆ ನಾಳೆ ಒಂದು ದಿನದ ಧರಣಿ ಸತ್ಯಾಗ್ರಹ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಕರ್ನಾಟಕಕ್ಕೆ ತೆರಿಗೆ ಪಾಲಿನ ಹಂಚಿಕೆಯಲ್ಲಿ ಆಗ್ತಾ ಇರುವಂತಹ ಭಾರಿ ಅನ್ಯಾಯ, ಬರ ಪರಿಹಾರ ನೀಡದೇ ಇರೋದು, ವಿವಿಧ ಯೋಜನೆಗಳಿಗೆ ಅನುಮತಿ ಮತ್ತು ನೆರವು ನೀಡುವಲ್ಲಿ ತೋರ್ತಾ ಇರೋ ನಿರ್ಲಕ್ಷ್ಯ, ಇದರ ವಿರುದ್ಧ ನಮ್ಮ ಧ್ವನಿ. ಸೊ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ನೀವು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅದರ ಯಶಸ್ಸಿಗೆ ನೆರವಾಗಬೇಕು ಅಂತ ತಮ್ಮಲ್ಲಿ ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ವಿನಂತಿಸ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಈ ರೀತಿ ಪತ್ರವನ್ನ ಬರೆದಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ವಿಚಾರವಾಗಿ ಅತಿ ದೊಡ್ಡ ಕವರೇಜ್ ಅನ್ನ ನೀಡ್ತಾ ಇದೆ. ದೆಹಲಿಯಿಂದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಆಗ್ತಾ ಇದೆ. ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ತೆರಿಗೆಯ ಪಾಲಿನ ವಿಚಾರವಾಗಿ
ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್, ಹಾಗೆಯೇ ದೆಹಲಿಯಿಂದ ನಮ್ಮ ಕೊಲೀಗ ನಾಗೇಂದ್ರ ಬಾಬು ಕೂಡ ಜಾಯ್ನ್ ಆಗಿದ್ದಾರೆ. ಈ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿನ ಇವರಿಬ್ಬರಿಂದ ನಾನು ಕಲೆ ಹಾಕುವ ಪ್ರಯತ್ನವನ್ನ ಮಾಡ್ತೀನಿ. ಮೊದಲನೇದಾಗಿ ವಿಜಯ್, ಸಂಸದರಿಗೆ, ಬಿಜೆಪಿಯ ಸಂಸದರಿಗೆ ಪತ್ರವನ್ನ ಬರೆಯುವ ಮೂಲಕ ಒಂದು ಕ್ಲಿಯರ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ನಂಬರ್ 1 ಪಕ್ಷಾತೀತ ಹೋರಾಟ ಅನ್ನುವಂಥದ್ದು. ನಂಬರ್ 2 ಇಸ್ ವೆರಿ ಕ್ಲಿಯರ್, ಟಾಂಗ್ ಕೊಡುವಂತಹ ಕೆಲಸ, ಇದರಲ್ಲೂ ರಾಜಕೀಯ ಅಸ್ತ್ರದ ಬಳಕೆ ಬಹಳ ಅಚ್ಚುಕಟ್ಟಾಗಿ ಕಾಂಗ್ರೆಸ್ನಿಂದ ಆಗ್ತಾ ಇದೆ. ಇದು ಲೋಕಸಭೆ ಚುನಾವಣೆಗೆ ವೇದಿಕೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇದನ್ನು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ ನೀವು? ಶ್ರೀಪಾದ್, ಇದೇ ಮೊದಲ ಬಾರಿಗೆ ದೆಹಲಿಯಲ್ಲಿ ಕರ್ನಾಟಕದ ಸರ್ಕಾರದಿಂದ ಅಂದರೆ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ವಿರೋಧಿಸಿ ಅಷ್ಟರ ಮಟ್ಟಿಗೆ ಇಡೀ ಸರ್ಕಾರ ಬಂದು ದೆಹಲಿಯಲ್ಲಿ ನಾಳೆ ಕೂರಿರುವಂಥದ್ದು. ನಾಳೆ ಬೆಳಗ್ಗೆ 11 ಗಂಟೆಗೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡುವಂಥದ್ದು. ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನು ಅಂದರೆ ಈ ಹೋರಾಟವನ್ನು ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧದ ಹೋರಾಟವನ್ನು ಪಕ್ಷಾತೀತವಾಗಿ ಒಂದು ರೀತಿಯಲ್ಲಿ ಮಾರ್ಪಡಿಸೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಇದರ ಭಾಗವಾಗಿ ಎಲ್ಲ ಸಂಸದರಿಗೂ ಅಂದರೆ ಇಷ್ಟು ದಿನ ಕೂಡ ಎಲ್ಲ ಸಂಸದರು ಪಾಲ್ಗೊಳ್ಳಬೇಕು ಅಂತ ಕೂಡ ಅವರು ಕರೆಯನ್ನು ಕೊಟ್ಟಿದ್ರು. ಈಗ ಪ್ರತಿಭಟನೆ ನಡೆಯುವುದಕ್ಕಿಂತ ಒಂದು ದಿನ ಮೊದಲು ಎಲ್ಲ ಸಂಸದರಿಗೂ, ಬಿಜೆಪಿ ಮತ್ತು ಜೆಡಿಎಸ್ನ ಸಂಸದರಿಗೂ ಕೂಡ ಪತ್ರವನ್ನು ಬರೆದು ಪ್ರತಿಭಟನೆಗೆ ಪಾಲ್ಗೊಳ್ಬೇಕಂತ ಮನವಿಯನ್ನು ಮಾಡಿರುವಂಥದ್ದು. ಈ ಮೂಲಕ ಪತ್ರದಲ್ಲಿ ಒಂದು ಅಂಶವನ್ನು ಹೇಳಿರುವಂಥದ್ದು, ಕೇಂದ್ರ ಸರ್ಕಾರ ತೋರ್ತಿರುವಂಥ ಮಲದಾಯಿ ಧೋರಣೆ ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು, ಪ್ರತಿಭಟನೆ ಪಾಲ್ಗೊಳ್ಳಿ ಅಂತ. ಅಂದರೆ ಒಂದು ರೀತಿಯಲ್ಲಿ ಬಿಜೆಪಿ ಸಂಸದರನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲಿ ಈ ಒಂದು ಪತ್ರ ಇರುವಂಥದ್ದು. ಜೊತೆಗೆ ಈಗ ಸಂಸದರು ಪ್ರತಿಭಟನೆ ಸಂಬಂಧಪಟ್ಟಂತೆ ಒಂದು ಸಂದೇಶವನ್ನು ಹೋಗಿರುವಂಥದ್ದು, ಅಂದರೆ ಪಕ್ಷಾತೀತವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು, ಇದಕ್ಕೆ ರಾಜಕೀಯ ಪ್ರತಿಭಟನೆ ಅಲ್ಲ ಅಂತ ಸಂದೇಶ ಕೊಡಬೇಕಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಆ ಸಂದೇಶವನ್ನು ಪತ್ರದ ಮೂಲಕ ಕೊಟ್ಟಿರುವಂಥದ್ದು. ಜೊತೆಗೆ ಒಂದು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಈಗ ಒಂದು ಎಲ್ಲ ಶಾಸಕರು ಪಾಲ್ಗೊಳ್ಳಲೇಬೇಕು ಅಂತ ಖಚಿತ ಮತ್ತು ಖಾತ್ರಿಪಡಿಸ್ಕೊಳ್ತಾ ಇರುವಂಥದ್ದು. ಯಾಕಂದರೆ ನಿನ್ನೆ ಖುದ್ದು ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಬಿಡುಬಿಟ್ಟಿರುವಂಥದ್ದು. ಎಲ್ಲ ಶಾಸಕರಿಗೂ ಅಂದರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರಿಗೂ ಕೂಡ ದೂರವಾಣಿ ಕರೆ ಮಾಡಿ ಪ್ರತಿಭಟನೆ ಪಾಲ್ಗೊಳ್ಳೋ ಸಂಬಂಧಪಟ್ಟಂತೆ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು, ಯಾರು ಕೂಡ ತಪ್ಪಿಸ್ಕೊಳ್ಬಾರ್ದು ಅಂತ. ಯಾಕಂದರೆ ಬೇರೆ ಸಂದೇಶ ಹೋಗುತ್ತಂತ. ಅದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನುಸರಿಸಿರುವಂಥ ನಡೆ ಏನಿದೆ ಅದು ಬಿಜೆಪಿ ಸಂಸದನೆಲ್ಲ ಒಂದು ಕಡೆ ಇಕ್ಕಟ್ಟಿಗೆ ಸಿಲುಕಿಸುವಂಥದ್ದು. ಯಾಕಂದರೆ ಇದು ಅನುದಾನ ವಿಚಾರ ಸಂಬಂಧಪಟ್ಟಂತೆ ನಾಳೆ ಪ್ರತಿಭಟನೆ ಪಾಲ್ಗೊಳ್ಬೇಕಂತ ಪತ್ರ ಬರೆದಿರುವಂಥ ಹಿನ್ನೆಲೆಯಲ್ಲಿ ಈಗ ಸಂಸದರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದ್ರೆ ನಿನ್ನೆ ಕೂಡ ಬಿಜೆಪಿ ಸಂಸದರು ಸೇರಿದಂತೆ ಬಿಜೆಪಿ ಮುಖಂಡರು ಸಿದ್ದರಾಮಯ್ಯರ ನಡೆ ವಿರುದ್ಧ ಖಂಡನ ಮಾಡಲಾಗಿದ್ರು, ಅದರ ವಿರುದ್ಧ ಕಿಡಿಯನ್ನು ಕರೆದು ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ಶುರುವಾಗಿಂತ ಒಂದು ದಿನ ಮುಂಚೆ ಈಗ ಪತ್ರ ಬರೆದಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಶ್ರೀಪಾದ್,